ಮಂಡ್ಯ ನಗರದ ಮೈ ಶುಗರ್ ಕಾರ್ಖಾನೆ ಆವರಣದಲ್ಲಿ ವಿವಿಧ ಸಂಘಟನೆಗಳ ರೈತ ಮುಖಂಡರೊಂದಿಗೆ ಮೈ ಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಮೈ ಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಮಾತನಾಡಿ, ಜುಲೈ 8ರಂದು ಬಾಯ್ಲರ್ಗೆ ಅಗ್ನಿಸ್ಪರ್ಶ ಮಾಡಲಾಗುವುದು ಮತ್ತು ಅತಿ ಹೆಚ್ಚು ಕಬ್ಬು ಸರಬರಾಜು ಮಾಡಿರುವ ಮತ್ತು ಕಡಿಮೆ ಸರಬರಾಜು ಮಾಡಿರುವ ಒಬ್ಬೊಬ್ಬ ರೈತರಿಗೆ ಪ್ರೋತ್ಸಾಹ ನೀಡಲಾಗುವುದು. ಸರ್ಕಾರದಿಂದ ಬಾಕಿ 50 ರು ಕೊಡಬೇಕಾಗಿರುವ ಹಣವನ್ನು ಕಾರ್ಖಾನೆಯಿಂದ ರೈತರಿಗೆ ಸದ್ಯದಲ್ಲೇ ನೀಡಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಸುನಂದ, ಜಯರಾಮ್, ಕೆಬೋರಯ್ಯ, ಇಂಡುವಾಳು ಚಂದ್ರಶೇಖರ್, ಸಂಪಹಳ್ಳಿ ಕೃಷ್ಣ, ಶಿವಳ್ಳಿ ಚಂದ್ರಶೇಖರ್, ಸಾತನೂರು ವೇಣುಗೋಪಾಲ್, ಜವರೇಗೌಡ, ಪುಟ್ಟಸ್ವಾಮಿ, ಬಸವರಾಜು, ಅಪ್ಪಾಜಿ ಭಾಗವಹಿಸಿದ್ದರು. ನಮಗೂ ಅರ್ಥ ಆಗುತ್ತೆ ಸರ್, ಇಲ್ಲ ಅಂತಲ್ಲ. ಈಗ ಸರ್ಕಾರಕ್ಕೆ ಕೊಡ್ತಾರವರು, ಸರ್ಕಾರದವರು ಆಮೇಲೆ ನಿಮಗೆ ಕೊಡೋದು, ನಿಮಗೆ ಡೈರೆಕ್ಟ್ ಆಗಿ ಬರೋದಿಲ್ಲ. ಈಗ ನೀವು ಅವ್ರಿಗೆ ಈ ತರ ಜನಗಳು ಅಭಿಪ್ರಾಯ ಬರ್ತಾ ಇದೆ, ನೀವು ಆದಷ್ಟು ಬೇಗ ಇದನ್ನ ಬಿಡುಗಡೆ ಮಾಡಿ, ತಪ್ಪು ಸರಿ ಯಾರ್ದು ಅನ್ನೋದನ್ನ ನಾವು ಪ್ರಶ್ನೆ ಮಾಡಿದವ್ರಿಗೆ ಉತ್ತರ ಕೊಡೋಕ್ಕಾಯ್ತಲ್ಲ ಅಂತ ನೀವು ಹೇಳ್ಬೋದೇ ಹೊರತು, ನೀವು ಆ ಥರದಲ್ಲಿ ಇಲ್ಲ ಅಂತ ನಮಗೂ ಗೊತ್ತಿದೆ. ಅದು ಏನಾಗಿದೆ ಅಂತಂದ್ರೆ, ಅಷ್ಟರೊಳಗಡೆ ನೀವು ಇವೆಲ್ಲ ಮಾಡಬಾರ್ದಾಗಿತ್ತು. ಈಗ ಇಂಥವೆಲ್ಲ ಮಾಡಿದಾಗ ಅನುಮಾನಕ್ಕೆಡೆ, ಇದೇ ಕಾರಣ. ಈಗ ನೀವು ಹೇಳಿರೋದು ಸತ್ಯನೇ ಇರ್ಬೋದು, ಅವ್ರು ಯಾರೋ ಬಂದವರು ಇದನ್ನ ಮೊದಲು ಮಾರಾಟ ಮಾಡಿ ಅಂತ ಹೇಳಿರ್ಬೋದು, ಇಲ್ಲ ಅಂತಲ್ಲ. ಈಗ ಕಮಿಟಿ ಮಾಡುವ ಉದ್ದೇಶ ಏನು ಗೊತ್ತಣ, ನಮಗೆ ಕಡಾಖಂಡಿತವಾಗಿ ಯಾವುದನ್ನು ವಿಲೆ ಮಾಡೋ ಉದ್ದೇಶ ಇಲ್ಲ. ಮಾಹಿತಿ ತಗೊಂಡು 2 ವರ್ಷ ಮಾಡ್ಬೇಕಾಯ್ತಾ ಮಾಡಾಗಿದ್ರೆ, ಈ ಬಾಯ್ಲಿಂಗ್ ಹೌಸ್ ಹಾಕ್ಬೇಕಾದ್ರೆ ಆಲ್ ಎಕ್ಸ್ಪೆರಿಮೆಂಟ್, ಆಲ್ ಎಕ್ಸ್ಪರ್ಟ್ ಈ ಪಾರ್ಟಲ್ಲೇ ಮಾಡ್ಬೇಕು ನೀವು ಅನ್ನುವಂತ ಸೂಚಿಸಿದಾಗ, ನಾ ಟೆಂಡರ್ಗೆ ಹೆಂಗೆ ಹೋಗ್ಲಿ, ಖಾಲಿ ಜಾಗ ತೋರ್ದಾನೆ ಹೆಂಗೆ ಹೋಗ್ತಾ ನೀನು ಯಾವ ಜಾಗ, ನೀನು ಯಾವ ಟೆಂಡರ್ ಬರ್ತಾರೆ ಎಲ್ಲಪ್ಪ ಮಾಡ್ಬೇಕು ನಾವು ಅಂತ ಹಿಂಗೆ ನಿಲ್ಸ್ಕೊಂಡು ನಿಂತಿದ್ರೆ ಎಲ್ರಿ ಜಾಗ ತೋರಿ ಅಂತಾರೆ ಅವರು. ಅಲ್ಲ, ಈ ಮಿಲ್ ಮಾರಿ ಅಂತ ಹೇಳಿದ್ರು ಹೇಳ್ತೀರಿ, ಎಲ್ಲಿ ಏನಿದೆ ದಾಖಲೆ? ಬೇರೆ ವಿಷಯ. ಟೆಂಡರ್ ಮಾಡಕ್ ಮೊದಲೇನೆ ಅವ್ರು ಎಂಕ್ವೈರಿ ಬಂದಿರೋದು ಯಾವುದು, ಆಫ್ಟರ್ ನೀವು ಟೆಂಡರ್ ಮಾಡೋದ್ರೆ ಬಾಲಿಂಗೋಸ್ಕರ ಅಂತ ಹೇಳ್ತಾ ಇದ್ದಾರೆ. ಸತ್ಯತೆಯ ವರದಿ ಅಧ್ಯಕ್ಷರಿಗೆ ಕೊಟ್ಟದವರು ಸರ್ಕಾರ ಕೊಡ್ತಾರೆ, ನಾವು ಕೊಟ್ಟಿರಲ್ಲ, ಸರ್ಕಾರ ಕೇಳಬೇಕು, ಪ್ರಶ್ನೆ ಮಾಡಬೇಕು. ನೀವೆಲ್ಲರೂ ಕೂಡ ವಿದ್ಯಾವಂತರಿದ್ದೀರಿ, ಹೋರಾಟಗಾರಿದ್ದೀರಿ, ಅನುಭವಿಗಳಿದ್ದೀರಿ. ಒಂದೊಂದು ಪ್ರಶ್ನೆ ಉತ್ತರ ತಗೊಂಡು ಕ್ಲೋಸ್ ಮಾಡಬೇಕು. ಮತ್ತೆ ಅದನ್ನೇ ಶುಗರ್ನವ್ರು ಗಾಯ ಕೇಳ್ದಂಗೆ ಕೆರೆಯೋದಲ್ಲ. ನಿಮ್ಮ ಪ್ರಶ್ನೆಗೆ ನಾನು 106 ಬಾರಿ ಉತ್ತರ ಕೊಡ್ತೀನಿ, ಇನ್ನೊಂದು ಬಾರಿ ಕೊಡ್ತೀನಿ. ಇಲ್ಲಿರ್ತಕ್ಕಂಥ ಅನುಪಯುಕ್ತ ವಸ್ತುಗಳನ್ನ ನಾವು ಏಕಾಏಕಿ ಮಾರಾಟ ಮಾಡೋಕ್ಕಾಗಲ್ಲ, ನಮ್ಗೆ ಹಕ್ಕು ಇಲ್ಲ, ಜೊತೆಗೆ ನಮ್ಮ ಸ್ವಾತಂತ್ರ್ಯವೂ ಇಲ್ಲ. ಒಂದು ಬೋರ್ಡ್ ಇದೆ ಮೈ ಶುಗರ್ಲಿ, 6 ಜನ IAS ಆಫೀಸರ್ ಇರುವಂಥ ಬೋರ್ಡ್ ಇದೆ. ಅವ್ರು ನಾಲೆಡ್ಜ್ ವರ್ಧನೆ ಮಾಡಿದ್ರೆ ಅದು ಅಪಾಯ. ನಾವು ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗ ಸರ್ಕಾರಕ್ಕೆ. ಇದು ಸಂಪೂರ್ಣವಾಗಿ ಸರ್ಕಾರಕ್ಕೂ ಬರ್ತದೆ, ಬೋರ್ಡಲ್ಲೂ ಅನುಮತಿ ಆಗದೆ, ಬೋರ್ಡ್ ಪ್ರೊಸೀಡಿಂಗ್ಸ್ನೂ ಕೂಡ ನಾನು ಸಭೆ ಮುಂದೆ ಮತ್ತೆ ಪೇಪರ್ ಮೀಡಿಯಾ ಮುಂದೆ ಕೊಟ್ಟಿದ್ದೀನಿ. ಬಾಯ್ಲಿಂಗ್ ಹೌಸ್ ಅನ್ನುವಂಥದ್ದ ಸರ್ಕಾರ ಅನುಮೋದನೆ ಕೊಡದೆ ಹೋಗಿದ್ರೆ ಬಿದ್ದಿರಲಿ ಬಿಡೋದು ನಾವು ಅಂತಿದ್ದು. ನಾವೇನು ಅದು ಮಾರೋ ಅವಶ್ಯಕತೆ ಇರಲಿಲ್ಲ, ನಮ್ಮ ತಲೆ ಮೇಲೆ ಕೂತಿತ್ತು. ಅದು ಬಾಯ್ಲಿಂಗ್ ಹೌಸ್ ಅಂತ ಅನುಮತಿ ಕೊಟ್ಟಾಗ ಅದನ್ನ ಎಲ್ಲಿ ಇನ್ಸ್ಟಾಲ್ ಮಾಡೋದು, ಅದು ತೆಗಿಲೇಬೇಕು. ಅದಕ್ಕೆ ಮುಂಚೆ ಇದೇ ಇನ್ಸ್ಟಿಟ್ಯೂಷನ್ಗೆ 3 ರಿಂದ 4 ಬಾರಿ VS ಕಾಲೇಜಿನ ಪ್ರೊಫೆಸರ್ಸ್ ಬಂದು ಸರ್ಟಿಫೈಡ್ ಮಾಡಿ ಗುಡ್ಡೆಗೂ ಮಾಡ್ಬಿಟ್ಟೋಗವ್ರೆ, ಇಂತಿಂತದೇ ಸ್ಕ್ರಾಪ್ ಅದೇ ಅಂತ. 1 ಬಾರಿ ಅಲ್ಲ, 3 ಬಾರಿ ಬಂದವ್ರೆ. ಅವ್ರು ಏನು ಕೊಟ್ಟಿದ್ರು ಆ ಪ್ರಕಾರ ನಾವು ಗ್ಲೋಬಲ್ ಟೆಂಡರ್ ಮಾಡಿದ್ದೀವಿ. ಯಾರು ಬೇಕಂತ ಕಂಟೆಸ್ಟ್ ಮಾಡ್ಬೋದು ಇಡೀ ದೇಶದಲ್ಲಿ. ನಮ್ಮ ಇಷ್ಟ ಬಂದಾಗ ಕೊಡೋಕ್ಕಾಗಲ್ಲ ಗ್ಲೋಬಲ್ ಟೆಂಡರ್ಲಿ. ಯಾರು ಬೇಕಾದ್ರೆ ಕಂಟೆಸ್ಟ್ ಮಾಡ್ಬೋದು, ಗುಜರಾತಿಂದಲೂ ಕಂಟೆಸ್ಟ್ ಮಾಡೋರೆ. ಇದ್ರ ಮಧ್ಯೆ ಮಾಡಿದ್ವಿ ಗ್ಲೋಬಲ್ ಟೆಂಡರ್, ಯಾವ ಶಿಫಾರಸು ಇಲ್ಲ, ಏನೂ ಇಲ್ಲ, ಈ ಪ್ರಕ್ಯೂರ್ಮೆಂಟಲ್ಲಿ ಆಗಿರೋದು. ಮತ್ತೆ ಇವ್ರಿಗೆ ತೋರಿಸ್ತೆ, ಇದೇ ರಾಜ್ಯದ ಒಂದು ಸರ್ಕಾರಿ ಸಂಸ್ಥೆ 22 ರೂಪಾಯಿ ಮಾರೋರೆ, ನಾವು 35 ರೂಪಾಯಿ 20 ಪೈಸೆ ಮಾಡಿದ್ವಿ ಪರ್ kg. 13 ರೂಪಾಯಿ 20 ಪೈಸೆ ಜಾಸ್ತಿ. ನೀನು ಯಾವ ನ್ಯಾಯ ಸಲ್ಲಿಸೋಕ್ಕಾಗೋದು ನಾವು ಸಕ್ಕರೆ ಕಾರ್ಖಾನೆಗೆ? ನಾನೇನು ಮಾಜಿ ಅಲ್ಲ, ಉತ್ತರ ಕೊಡಕ್ಕಿಲ್ಲ ನಿಮಗೆ. ನಾನು ಆ ಜಾಗ ಬರಲ್ಲ ಅನ್ನೋದಕ್ಕೆ ನಾನೇನು ಕೇಳಕ್ಕಾಗ್ತದೆ ಪ್ರಶ್ನೆನ ಅಲ್ಲಿ ಕೂತ್ಕೊಂಡು? ಸಾರ್ವಜನಿಕ ಜೀವನದಲ್ಲಿ ನಾನು ಹೇಳ್ತಾ ಇದ್ದೀನಿ ಮತ್ತೊಂದ್ಸಲ, ನೀವು ಹೇಳಿದ್ರಲ್ಲ ಕರಪತ್ರ ಅಂತ. ವ್ಯಾಪ್ತಿಯ ರೈತ ಮುಖಂಡರು ಮತ್ತು ಮಂಡ್ಯ ಜಿಲ್ಲಾ ರೈತ ಹಿತ ರಕ್ಷಣಾ ಸಮಿತಿಯ
ಪದಾಧಿಕಾರಿಗಳ ಸಭೆಯನ್ನು ಇವತ್ತು ಯಶಸ್ವಿಯಾಗಿ ಮುಗಿಸಿದ್ದೀವಿ. ಇದೇ 8ನೇ ತಾರೀಕು ಬೆಳಿಗ್ಗೆ 9:30ಗೆ ಬಾಯ್ಲರ್ ಪೂಜೆನ ಮೈಸೂರು ಸಕ್ಕರೆ ಕಂಪ್ನಿಯಲ್ಲಿ ಮಾಡ್ತಾ ಇದ್ವಿ. ಮತ್ತು 14 ಕಳೆದು 15 ಅಥವಾ 16ರಿಂದ ಕೃಷಿ ಸ್ಟಾರ್ಟ್ ಆಗ್ತಿದೆ. ನಮ್ಮೆಲ್ಲ ರೈತ ಬಂಧುಗಳು ಚರ್ಚೆಯಲ್ಲಿ ಭಾಳ ಆಸಕ್ತಿಯಿಂದ ಭಾಗವಹಿಸಿ ಕಬ್ಬು ಸರಬರಾಜು ಮಾಡಲಿಕ್ಕೆ ಎಲ್ಲರೂ ಕೂಡ ತಮ್ಮ ಒಂದು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಜೊತೆಗೆ 50 ರೂಪಾಯಿ ಏನು ಕಾರ್ಖಾನೆಯಿಂದ ಕೊಡಬೇಕಾಗಿತ್ತು ಅದನ್ನು ಇದೇ 8ನೇ ತಾರೀಕು ಬಾಯ್ಲರ್ ಪೂಜೆ ಆಗಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಸರಬರಾಜು ಮಾಡಿದಂಥ ರೈತರಿಗೆ ಒಬ್ಬರಿಗೆ ಮತ್ತು ಕಡಿಮೆ ಸರಬರಾಜು ಮಾಡಿರ್ತಕ್ಕಂಥ ಒಬ್ಬರಿಗೆ ಇಬ್ಬರು ರೈತರಿಗೆ ಒಂದೊಂದು ಸೆಕ್ಷನ್ ಕೊಡ್ತೀವಿ. ತದನಂತರ ಮುಂದುವರೆದು ಗುರುವಾರ ಶುಕ್ರವಾರವರೆಗೆ ಎಲ್ಲ ರೈತರಿಗೂ ಕೂಡ 50 ರೂಪಾಯಿ ಸರ್ಕಾರ ವತಿಯಿಂದ ಕೊಡ್ತಕ್ಕಂಥ ಹಣವನ್ನು ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಖಾಸಗಿ ಕಾರ್ಖಾನೆಗಳು ಕೊಡದೇ ಇದ್ದಾಗ ಮೈಸೂರು ಸಕ್ಕರೆ ಕಾರ್ಖಾನೆ ಸರ್ಕಾರದ ಸೂಚನೆಯಂತೆ ನಮ್ಮೆಲ್ಲ ನಾಯಕರುಗಳಾದ ಮಂಡ್ಯ ಶಾಸಕರಾದ ರವಿಕುಮಾರ್ ಅವರು, ನಮ್ಮ ಉಸ್ತುವಾರಿ ಸಚಿವರ ಮಾದಿಯಾದ ಚಲುವರಾಯ ಸ್ವಾಮಿ ಅವರು, ಬಾಬುಗಂಡಿ ಸಿದ್ದೇವರು, ಉದಯ್ ಅವರು, ನರೇಂದ್ರ ಸ್ವಾಮಿ ಅವರು ಎಲ್ಲರ ಸೂಚನೆ ಮೇರೆಗೆ ರೈತ ಬಂಧುಗಳಿಗೆ ಮೈಸೂರು ಸಕ್ಕರೆ ಕಾರ್ಖಾನೆಯಿಂದ 50 ರೂಪಾಯಿಯನ್ನು ಕೊಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆ ಕೂಡ ಇದೆ, ಉಪಮುಖ್ಯಮಂತ್ರಿಗಳ ಸೂಚನೆಯೂ ಕೂಡ ಇದೆ. ಮುಂದಿನ ದಿನದಲ್ಲಿ ರೈತರಿಗೆ ಇನ್ನೂ ಹೆಚ್ಚಿನ ಸಹಕಾರವನ್ನು ಮೈಸೂರು ಸಕ್ಕರೆ ಕಾರ್ಖಾನೆ ವತಿಯಿಂದ ನೀಡ್ತೀವಿ ಅಂತಕ್ಕಂಥ ಎಲ್ಲ ಭರವಸೆಯನ್ನು ನಾವು ನೀಡ್ತೀವಿ.